ಹರಿ ಓಂ ಸ್ನೇಹಿತರೆ, ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯುಗಾದಿ ಹಬ್ಬ ಇನ್ನೆರಡು ದಿವಸ ಇದೆ. ಹಬ್ಬ ಆದ ಬೆಳಗ್ಗೆಗೆ ಹೊಸ್ತಡ್ಕು ಬರುತ್ತೆ. ಆ ಹೊಸ್ತಡ್ಕಿಗೆ ಗೀ ರೈಸು ಕುರ್ಮ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ 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 ಗೀ ರೈಸು ಕುರ್ಮ ತಿಂತಿದ್ರೆ ಇನ್ನೂ ತಿನ್ನೋಣ ಅನ್ನೋ ಅಷ್ಟು ಖುಷಿ ಕೊಡುತ್ತೆ. ಮಾಮೂಲಿ ಸಾಂಬಾರು ಅನ್ನ ಎಲ್ಲ ತಿಂತೀವಿ. ಬಿರಿಯಾನಿನೂ ಸಹ ಒಂದ್ಸರಿ ನಾನು ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ಗೀ ರೈಸು ಕುರ್ಮ ಈ ಸರಿ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಉದ್ದೇಶವಾಗಿ ನಮ್ಮ ಮನೆ ಇವತ್ತು ಬಿಸಿ ಬಿಸಿ ಗೀ ರೈಸು ಕುರ್ಮ ಮಾಡಿರೋದ್ರಿಂದ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಈಗ ಯಾಕೆ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ ಸ್ನೇಹಿತರೆ, ಒಂದು ಪ್ಲೇಟ್ಗೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ಎಲ್ಲ ಹುರ್ಕೋಬೇಕು ಸ್ನೇಹಿತರೆ. ಈರುಳ್ಳಿ, ಟೊಮೊಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಒಂದು ಸ್ವಲ್ಪ ಒಂಚೂರು ಬೆಚ್ಚಗೆ ಮಾಡಿಕೊಂಡು ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಈ ರೆಡಿ ಮಾಡ್ಕೋತಾ ಇರೋದು ಬಂದು ಇವಾಗ ಕುರ್ಮಾಗೆ ಸ್ನೇಹಿತರೆ. ಒಂದು ಸ್ವಲ್ಪ ನೋಡಿ, ಅದಕ್ಕೆ ತೆಂಗಿನಕಾಯಿನೂ ಸಹ ನಾವು ಇಟ್ಕೋಬೇಕು. ಎಲ್ಲನೂ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಜಾಸ್ತಿ ಕಾವು ಕೊಡಬಾರ್ದು. ಕಾವು ಕೊಟ್ಟರೆ ಕಾಯಿ ಇರೋದ್ರಿಂದ ಸೀದ್ಬಿಡುತ್ತೆ. ತಳಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆ ಎಣ್ಣೆಗೆ ಸ್ವಲ್ಪ ನಾವು ಹುರ್ಕೋಬೇಕು. ಅದನ್ನು ಚೂರು ಬಿಸಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ತಿನ್ನೋಕ್ಕೆ. ಯಾವುದೇ ಒಂದನ್ನು ನಾವು ಉರಿಬೇಕು ಅಂದ್ರೂ ಹಂಗೆ ಉರಿಬಾರ್ದು ಸ್ನೇಹಿತರೆ. ಎಣ್ಣೆ ಹಾಕಿ ಹುರಿಯೋದ್ರಿಂದ ಭಾಳ ರುಚಿ ಮತ್ತು ಭಾಳ ಟೇಸ್ಟನ್ನು ಕೊಡುತ್ತೆ. ಹಿಂಗೆಲ್ಲ ನೀವೆಲ್ಲ ಹುರ್ಕೊಂಡು ಒಂದು ರೆಡಿ ಮಾಡಿ ಒಂದು ಕುಕ್ಕರ್ ಜಾರ್ಗೆ ಅದನ್ನು ಹಾಕ್ಕೊಂಡು ಆನಂತರ ಅದನ್ನು ನುಣ್ಣಗೆ ರುಬ್ಕೋಬೇಕು ಸ್ನೇಹಿತರೆ. ಇದು ನಾವು ಮಾಡ್ತಾ ಇರೋದು ಚಿಕನ್ ಕುರ್ಮಾಗೆ. ನೀವು ಮಟನ್ ಕುರ್ಮಾಗೂ ಸೇಮ್ ಇಟ್ಕೊಳ್ಳಿ. ಆದರೆ ಮಟನ್ನ ಮಾತ್ರ ಒಂದು 3-4 ವಿಸಿಲ್ ಕೂಗಿಸ್ಬಿಟ್ಟು ಆ ನಂತರ ರುಬ್ಬಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇದು ಗಸಗಸೆ ಹಾಕ್ಕೊಳ್ತಾ ಇದ್ದೀವಿ ಅದ್ರ ಜೊತೆಗೆ ರುಬ್ಬಕ್ಕೆ. ಮತ್ತು ಒಂದೆರಡು ಗೋಡಂಬಿ, ಮೆಣಸು ಎಲ್ಲ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಥರ ನಾವು ಮಾಡ್ಕೋಬೇಕು ಸ್ನೇಹಿತರೆ. ತುಂಬ ನುಣ್ಣಗೂ ಬೇಡ, ತುಂಬ ತರಿಯಾಗೂ ಬೇಡ. ಮಾಮೂಲಿ ಒಂದು ಸ್ವಲ್ಪ ಪೇಸ್ಟ್ ಥರ ರೆಡಿ ಮಾಡಿಟ್ಕೊಂಬಿಟ್ರೆ ಗ್ರೇವಿಗೆ ಭಾಳ ಒಂದು ರುಚಿ ಕೊಡುತ್ತೆ. ಈ ಒಂದು ನಾನು ಹಾಕ್ತಿರೋಂಥ ಮಸಾಲೆ ಬಂದು ಅವೆಲ್ಲ ಹೇಳ್ದಂಗೆ ನೀವು ಮಟನ್ ಆದರೆ ಒಂದು 3 ಸರಿ ಕೂಗಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಚಿಕನ್ನೇ ಆದರೆ ಏನು ನೀವು ಕೂಗಿಸ್ಕೊಳ್ಳೋಂಗೆ ಇಲ್ಲ. ಒಂದೇ ಸರಿ ಬಾಣಲಿಗೆ ಹಾಕ್ಬಿಟ್ಟು ನಾವು ಈ ಕುರ್ಮನ ರೆಡಿ ಮಾಡ್ಕೋಬೋದು. ಈ ಕುರ್ಮ ಬಂದು ನೋಡಿ ಸ್ನೇಹಿತರೆ, ಚಪಾತಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಪೂರಿ ಎಲ್ಲದ್ರ ಜೊತೆನೂ ತಿನ್ನೋಕ್ಕೆ ಭಾಳ ಟೇಸ್ಟ್ ಕೊಡುತ್ತೆ. ಆನಂತರ ಧನಿಯಾ ಪುಡಿ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ರುಬ್ಕೊಂಡು ನಿಮಗೆ ಒಂದು 2 ಲೋಟ ಬೇಕಾ 3 ಲೋಟ ಬೇಕಾ ಅಕ್ಕಿನ ಒಂದು ಅಳತೆ ಮೇಲೆ ತೊಗೊಂಡು ಒಂದು 5-10 ನಿಮಿಷ ಮುಂದಾಗಿ ಅದನ್ನು ತೊಳೆದು ನೆನೆ ಹಾಕಬೇಕು ಸ್ನೇಹಿತರೆ. ಅಕ್ಕಿ ನೆಂದರೆ ಅನ್ನ ಹುಡಿ ಆಗುತ್ತೆ ಮತ್ತು ತುಂಬಾ ಚೆನ್ನಾಗೂ ಇರುತ್ತೆ, ಮುದ್ದೆ ಆಗೋದಿಲ್ಲ. ಆನಂತರ ನೀವು ಏನು ಒಂದು ರುಬ್ಬಿರ್ತೀರಲ್ಲ ಆ ಮಸಾಲೆನೆಲ್ಲ ರೆಡಿ ಮಾಡಿಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ನೀವು ದಿನನಿತ್ಯ ಮಾಡೋದು ನಿಮ್ಮ ಎಣ್ಣೆ ಎಷ್ಟು ಬೇಕು ಅಂತ ನೋಡಿಕೊಂಡು. ಅಂದರೆ ಈ ಒಂದು ಮಟನ್ ಐಟಮು ಅಂತ ಬಂದರೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೇ ಭಾಳ ಒಂದು ರುಚಿ ಕೊಡೋದು ಸ್ನೇಹಿತರೆ. ಹಾಗಾಗಿ ಏನು ನೀವು ಎಣ್ಣೆ ಬಿಸಿ ಆದಂಥ ನಂತರ ನೀವು 1-2 ಈರುಳ್ಳಿನ ಹೆಚ್ಚಿಟ್ಕೊಂಡಿರಬೇಕು. ಉದ್ದುದ್ದಕ್ಕೆ ಸ್ಲೈಸ್ ಥರ ಹೆಚ್ಕೊಂಡಿರಿ ಸ್ನೇಹಿತರೆ. ಆ ಈರುಳ್ಳಿನ ಅದಕ್ಕೆ ಹಾಕ್ಬಿಟ್ಟು ಈ ಎಣ್ಣೆ ಒಳಗಡೆ ಸ್ವಲ್ಪ ಕಂದು ಬಣ್ಣ ಥರ ಬಂದು ನೋಡಿ, ಅದಕ್ಕೆ ಗೋಡಂಬಿ ಹಾಕಿದ್ದೀನಿ ನಾನು. ಆ ಗೋಡಂಬಿನ ಎಣ್ಣೆಲೇ ಹಾಕಿ ಸ್ವಲ್ಪ ಅದರೊಳಗಡೆ ಹುರ್ಕೊಂಬಿಡಿ. ತಿರ್ಗಾ ಸಪ್ರೇಟಾಗಿ ಏನು ಬೇಕಾಗೋದಿಲ್ಲ. ಎಲ್ಲ ಹುರ್ಕೊಂಡು ಅದೊಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತಾ ಇದ್ದಂಗೆ ಚಿಕನ್ ನೀವು ಮೊದಲೇ ಎಲ್ಲ ತೊಳೆದು ರೆಡಿ ಮಾಡಿಟ್ಕೊಳ್ಳಿ. ಒಂಚೂರು ನೀರಿಲ್ದಂಗೆ ಎಲ್ಲ ಹಿಂಡಿ ನೀವು ಒಂದೇ ಸರಿ ಆ ಈರುಳ್ಳಿಗೆ ಹಾಕ್ಕೊಬಿಡಿ. ಹಾಕೋದ್ರಿಂದ ಆ ಎಣ್ಣೆ ಒಳಗಡೆ ಆ ಚಿಕನ್ ಬೆಂದರೆ ಸ್ವಲ್ಪ ರುಚಿಯಾಗೂ ಇರುತ್ತೆ, ಸ್ವಲ್ಪ ಬೇಗನೂ ಬೇಯುತ್ತೆ ಸ್ನೇಹಿತರೆ. ಹಾಗಾಗಿ ನೀರೆಲ್ಲ ಪೂರ್ತಿ ಸೋಸಿಬಿಟ್ಟು ನೀವು ತೊಗೋಬೇಕು. ತೊಗೊಂಡು ಆ ರುಚಿಗೆ ತಕ್ಕಷ್ಟು ನೀವೊಂದು ಉಪ್ಪು ನೋಡಿ, ನಾವು ಕಲ್ಲುಪ್ಪೆ ಸಾಮಾನ್ಯ ನಾನ್ ವೆಜ್ಗೆ ಹಾಕೋದು ಸ್ನೇಹಿತರೆ. ಪುಡಿ ಉಪ್ಪು ನಾನು ಉಪಯೋಗಿಸೋದೇ ಇಲ್ಲ. ಪ್ರತಿಯೊಂದಕ್ಕೂ ನಾನ್ ವೆಜ್ಗೆ ಕಲ್ಲುಪ್ಪು ಹಾಕಿ ಆನಂತರ ಒಂಚೂರು ನೋಡಿ ಅರಿಶಿನ ಪುಡಿ, ಒಂಚೂರು ಗರಂ ಮಸಾಲ, ಕೆಂಪು ಖಾರ ಪುಡಿ ಅಂದರೆ ಅಚ್ಚ ಖಾರ ಪುಡಿ ಬಂದು ನಮ್ಮ ಹೊಲದಲ್ಲೇ ಬೆಳೆದಂಥ ಮೆಣಸಿನ್ಕಾಯಿ ಪುಡಿ. ಇದು ನಾನೇ ಒಂದು 2-3 kg ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಭಾಳ ಕಲ್ಲರಾಗೂ ಇದೆ, ಭಾಳ ರುಚಿಯಾಗೂ ಇದೆ. ಎಲ್ಲ ಪೌಡ್ರುಗಳು ನೀವು ಹಂಗೇ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು ಒಂದು ಬಿಟ್ಟು ಮಿಕ್ಕಿದೆಲ್ಲ ಮಾಮೂಲಿ ಒಂದು ಚಿಕ್ಕ ಸ್ಪೂನಲ್ಲಿ ನೀವೆಲ್ಲ ಒಂದೊಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಳ್ತಾ ಬಂದರೆ ಸಾಕು ಸ್ನೇಹಿತರೆ. ಮತ್ತು ನೋಡಿ, ಚಿಕನ್ ಮಸಾಲ ಅಂತ ಬರುತ್ತಲ್ಲ,
ಚಿಕನ್ ಫ್ರೈ ಮಸಾಲ ಅದು 10 ರೂಪಾಯಿದು ಒಂದು ಪ್ಯಾಕೆಟು, ಅದನ್ನು ನೀವು ಕೊಟ್ಬಿಟ್ರೆ ಒಂದು ಸ್ವಲ್ಪ ಭಾಳನೇ ಒಂದು ರುಚಿ ಬರುತ್ತೆ. ಇದು ಹಾಕಲಿಲ್ಲ ಅಂದ್ರೂ ವಿತೌಟ್ ಮಸಾಲೆನೂ ಚೆನ್ನಾಗಿರುತ್ತೆ. ನಾವಿರೋದ್ರಿಂದ ಅದನ್ನು ಒಂದು ಪ್ಯಾಕೆಟ್ನ ಯೂಸ್ ಮಾಡಿದ್ದೀವಿ. ಎಲ್ಲ ಹಾಕ್ಬಿಟ್ಟು ನೋಡಿ ಸ್ನೇಹಿತರೆ, ಚೆನ್ನಾಗಿ ಅದು ಮಿಕ್ಸ್ ಮಾಡಿ ತಿರುಗಿಸ್ಬಿಡ್ಬೇಕು. ಆ ಮಸಾಲೆ ಎಲ್ಲ ಎಣ್ಣೆಯಲ್ಲೇ ಬೇಯಬೇಕು. ಅಲ್ಲಿವರೆಗೂ ನೀರು ಹಾಕಬೇಡಿ. ಏನು ಚಿಕನಲ್ಲಿ ಬಿಟ್ಕೊಂಡಿರುತ್ತಲ್ಲ ಆ ನೀರೇ ಸಾಕಾಗುತ್ತೆ. ಆ ನಂತರ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೆಲ್ಲ ರುಬ್ಕೊಂಡಿದ್ರಲ್ಲ, ಒಂದು ಈರುಳ್ಳಿ, ಚೂರು ಕಾಯಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ರುಬ್ಬಿದ್ರೆ ಭಾಳ ರುಚಿ ಇರುತ್ತೆ. ಅದನ್ನು ಚಿಕನ್ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಆದ ನಂತರ ನೀವು ಒಂದು ಇಲ್ಲ ದಪ್ಪದಾದರೆ 1 ಟೊಮೊಟೊ ಸಾಕು, ಸಣ್ಣದಾದರೆ ಚಿಕ್ಕ ಚಿಕ್ಕ 2 ಟೊಮೊಟೊನ ನೀವು ಹಾಕ್ಕೊಂಡು ನೀವು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡಿ. ನೀರನ್ನ ಹೆಚ್ಚಿಗೆ ಹಾಕಬೇಡಿ, ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳೋಣ. ಮತ್ತು ಮೊಸರು ಇದ್ದರೆ ನಾನು ಆಲ್ರೆಡಿ ಮೊಸರು ಒಂಚೂರು ಹಾಕಿದೆ, ಮತ್ತು ಇನ್ನೂ ಒಂದು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಭಾಳ ರುಚಿ ಇರುತ್ತೆ. ಆನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಒಂದು ಸ್ವಲ್ಪನೇ ಹಾಕಿ, ಜಾಸ್ತಿ ಏನು ಹಾಕೋಕ್ಕೆ ಹೋಗ್ಬೇಡಿ. ನಾವು ಯಾವುದೋ ಅತಿಯಾಗಿ ಮಾಡಿದ್ರೆ ಅದು ಕೆಟ್ಟೋಗ್ಬಿಡುತ್ತೆ. ಒಂದು ಮೀಡಿಯಮಲ್ಲೇ ಒಂದು ಸ್ವಲ್ಪ ಹಾಕ್ಕೊಳ್ತಾ ಬಂದರೆ ಭಾಳ ಒಂದು ರುಚಿ ಇರುತ್ತೆ ಸ್ನೇಹಿತರೆ. ಹಂಗೆ ಹಾಕ್ಕೊಂಡು ಮೇಲೆ ಒಂದು 1/4 ಲೋಟ ನೀರನ್ನ ಅದಕ್ಕೆ ಹಾಕ್ಕೊಂಡು ಗ್ರೇವಿನ ಒಂದು ರೆಡಿ ಮಾಡ್ಕೊಂಬಿಡಿ, ಕುರ್ಮನ. ಆ ನಂತರ ನೋಡಿ ಗೀ ರೈಸ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಒಂದು ಬಾಣಲಿಗೆ ಹಾಕ್ಕೊಂಡು ರೆಡಿ ಮಾಡಿ, ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸು ಎಲ್ಲ ಒಂದೊಂದು ಚೂರು 1-2 ಕಾಳಷ್ಟು ಹಾಕ್ಕೊಂಡು ಒಂದು ಕುಕ್ಕರ್ಗೆ ನೀವು ರೆಡಿ ಮಾಡಿಕೊಂಡು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರ್ಕೊಂಡು ಅದಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕಿ. ಯಾಕಂದರೆ ನಮ್ಮ ಮನೆ ಹಸಿಮೆಣ್ಸಿನ್ಕಾಯಿ ರುಬ್ಬಿದ್ರೆ ತಿನ್ನೋದಿಲ್ಲ, ಹಂಗಾಗಿ ನಾನು ಹಂಗೆ ಹಾಕಿದ್ದೀನಿ. ಆನಂತರ ಒಂದು 2 ಗೆಡ್ಡೆ ಈರುಳ್ಳಿ, ಸಣ್ಣವಾದರೆ 2 ಗೆಡ್ಡೆ ಹಾಕಿ, ದಪ್ಪದಾದರೆ 1 ಗೆಡ್ಡೆ ಹಾಕಿ. ಯಾಕಂದರೆ ಗೀ ರೈಸ್ ಖಾಲಿ ಇರೋದ್ರಿಂದ ಒಂಚೂರು ಈರುಳ್ಳಿ ಇದ್ದರೆ ಭಾಳ ಒಂಚೂರು ರುಚಿ ಇರುತ್ತೆ. ಅದಕ್ಕೆ ನೋಡಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾವು ಅವಾಗಲೇ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡಿದ್ದು ಅದು ಕುರ್ಮಕ್ಕಾಯಿತು. ಇದಕ್ಕೆ ಒಂದು ಪ್ಯಾಕೆಟ್ ತೊಗೊಂಬಂದು ಶುಂಠಿ ಬೆಳ್ಳುಳ್ಳಿನ ಸಪ್ರೇಟಾಗಿ ನೋಡಿ ಸ್ನೇಹಿತರೆ ಆ್ಯಡ್ ಮಾಡ್ತಾಯಿದ್ದೀವಿ. ಇದು ಗೀ ರೈಸ್ಗೆ ನಾನು ಆ್ಯಡ್ ಮಾಡ್ತಾ ಇರೋದು. ಒಂದು ಸೈಡು ಕುರ್ಮಾಗೆ ರೆಡಿ ಮಾಡಿ ಅಲ್ಲಿ ಇಟ್ಬಿಟ್ಟಿದ್ದೀವಿ, ಅದು ಪಾಡಿಗೆ ಅದು ಬೇಯ್ತಾ ಇದೆ. ಮೊದಲು ಕುರ್ಮ ರೆಡಿ ಮಾಡಿ ಆನಂತರ ನೀವು ಗೀ ರೈಸಿಗೆ ಬನ್ನಿ, ಯಾಕಂದರೆ ಬಿಸಿ ಬಿಸಿ ಇರುತ್ತೆ. ನೋಡಿ ಎಲ್ಲ ಹಾಕ್ಕೊಂಡು ರೆಡಿ ಆದಮೇಲೆ ಅದಕ್ಕೆ ನೀವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೂ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕಕ್ಕೆ ಹೋಗ್ಬಿಡಿ. ಎಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಕಡಿಮೆ ಕಾವಲ್ಲೇ ಕೊಡಿ, ಜಾಸ್ತಿ ಕಾವು ಕೊಡಬೇಡಿ. ನಂತರ ಅದಕ್ಕೆ 1 ಲೋಟ ನೀರನ್ನು ಆ್ಯಡ್ ಮಾಡಿ. ನೀವು ಎಷ್ಟು ಲೋಟ ಅಕ್ಕಿ ಹಾಕ್ತೀರಾ, 3 ಲೋಟ ಹಾಕಿದ್ರೆ 6 ಲೋಟ ಹಾಕಿ, 4 ಲೋಟ ಹಾಕಿದ್ರೆ 8 ಲೋಟ ಹಾಕಿ, 2 ಲೋಟ ಹಾಕಿದ್ರೆ 4 ಲೋಟ ಹಾಕಿ. ಅದರಲ್ಲಿ ಹಾಲು 1 ಲೋಟ ಲೆಸ್ ಮಾಡಲೇಬೇಕು. ಈ ರೈಸು ಮುದ್ದೆ ಆದರೆ ತಿನ್ನೋಕೆ ಒಂಚೂರು ಚೆನ್ನಾಗಿರಲ್ಲ ಸ್ನೇಹಿತರೆ. ಅಕ್ಕಿ ಚೆನ್ನಾಗಿರೋದು ಹಾಕಿ. ನೋಡಿ ಇದಕ್ಕೂ ನಾನು ಕಲ್ಲುಪ್ಪನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಅಕ್ಕಿಗೆ ಒಂದು ಅರ್ಧ ಲೋಟ ಬಾಸುಮತಿ ಅಕ್ಕಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಗೀ ರೈಸ್ ಮಾತ್ರ ಮಸ್ತಾಗಿರುತ್ತೆ, ತಿಂತಾಯಿದ್ರೆ ಇನ್ನೂ ಬಾರ್ಸೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಗೀ ರೈಸ್ ಮಾತ್ರ. ಅರ್ಧ ಲೋಟ ಮಾಡಿದಂಗೆ ನೀವು ಬಾಸುಮತಿ ಹಾಕಿ, ಇನ್ನು ಮಿಕ್ಕಿದ ಒಂದು 2.5 ಲೋಟನ ಮಾಮೂಲಿ ಒಂದು ರಾ ರೈಸ್ ಹಾಕ್ಕೊಂಡು ಒಂದು 5 ನಿಮಿಷ ಮುಂದಾಗೆ ತೊಳೆದಿಟ್ಟಿರ್ತೀರಲ್ಲ, ಆ ನಂತರ ಆ ಮಸಾಲೆಗೆಲ್ಲ ಹಾಕ್ಕೊಂಬಿಟ್ಟು ತಣ್ಣೀರೇನು ಹಾಕ್ಬೇಡಿ. ನೋಡಿ ನಾನು ಕೆಟಲಲ್ಲಿ ಕಾಯಿಸ್ಕೊಂಡಿರ್ತೀನಿ, ಬೆಚ್ಚಗಿನ ನೀರನ್ನು ನೀವು ಹಾಕ್ತಾ ಬನ್ನಿ. ಏನೇ ಒಂದು ನಾನ್ ವೆಜ್ ಐಟಮ್ ಮಾಡಬೇಕು ಅಂತ ಸ್ನೇಹಿತರೆ ತಣ್ಣೀರೇನು ಹೆಚ್ಚಿಗೆ ಉಪಯೋಗಿಸ್ಬೇಡಿ. ಬಿಸಿನೀರು ಹಾಕೋದ್ರಿಂದ ಬೇಗನೂ ಆಗುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಸ್ನೇಹಿತರೆ ತಿನ್ನೋಕ್ಕೆ. ನಾನೀಗ 3 ಲೋಟ ಅಕ್ಕಿಗೆ 6 ಲೋಟ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ತಿರುಗಿಸ್ಕೊತೀನಿ. ಯಾಕಂದರೆ ದಿನನಿತ್ಯ ನಾವು ಅನ್ನ ಮಾಡೋದ್ರಿಂದ ನಮಗೆ ಎಲ್ಲ ಐಡಿಯಾ ಇದ್ದೇ ಇರುತ್ತೆ, ಏನು ಹೇಳೋ ಅವಶ್ಯಕತೆ ಇರೋದಿಲ್ಲ. ಆದ್ರೂ ಸ್ಪೆಷಲ್ ಅಡುಗೆ ಅಂತ ನಾವು ಏನೋ ಮಾಡಿದಾಗ ಸ್ವಲ್ಪ ಒಂದೊಂದ್ಸರಿ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಕೆಟ್ಟೋಗ್ಬಿಡುತ್ತೆ, ಮುದ್ದೆ ಆಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಕೇರ್ ತೊಗೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹಿಂಗೆಲ್ಲ ಹಾಕ್ಕೊಂಡು ನೀವು ಒಂದು 6 ಲೋಟ ಅಕ್ಕಿ, 3 ಲೋಟ ಅಕ್ಕಿಗೆ 5 ಲೋಟ ನೀರು ಹಾಕಿದ್ದೀನಿ, 1 ಲೋಟ ಹಾಲು ಹಾಕಿದ್ದೀನಿ ಸ್ನೇಹಿತರೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಬಿಡಬೇಕು. ಅದು ಚೆನ್ನಾಗಿ ಕುದಿಯುತ್ತೆ. ನೀರೊಂದು 50% ಡ್ರೈ ಆಗಿರುತ್ತೆ, ಇನ್ನೊಂದು 50% ಇದ್ದ ತನಕ ಬಿಟ್ಬಿಟ್ಟು ಕುದಿಬೇಕು ಚೆನ್ನಾಗಿ. ಅದನ್ನೇನು ಕೂಗಿಸ್ಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ. ನಾವು ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಸಿಲ್ ಸಾಕು ಸ್ನೇಹಿತರೆ. ಇಲ್ಲಾಂದರೆ ಒಂದು 5 ನಿಮಿಷ ಸ್ಲಿಮ್ ಮಾಡಿ ಇಟ್ಬಿಟ್ರೆ ಹಂಗೆ ಹೂವು ಅಳ್ದಂಗೆ ಅಳ್ಕೊಂಬಿಟ್ಟಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಗೀ ರೈಸ್ ಮಾತ್ರ ತಿನ್ನೋದಕ್ಕೆ.
ನಾವು ಮಾಮೂಲಿ ಅಡುಗೆ ಮಾಡ್ತೀವಿ, ಆವಾಗೂ ತಿಂತೀವಿ. ಆದರೆ ಸ್ವಲ್ಪ ಸ್ಪೆಷಲ್ಲಾಗಿ ಈ ಥರ ಒಂದು ಐಟಮ್ಗಳು ಮಾಡಿದಾಗ ಒಂಚೂರು ಗಮನ ಕೊಟ್ಟು ಮಾಡೋದ್ರಿಂದ ಯಾರನ್ನ ಗೆಸ್ಟ್ ಬಂದರೆ ಭಾಳ ಖುಷಿ ಪಡ್ತಾರೆ. ಓ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ನೋಡು ಅನ್ನೋದು ಅವ್ರ ಮೈಂಡಲ್ಲಿ ಬರುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಅಳ್ಳಿದೆ ಅಂದರೆ ನಾವು ಕ್ಲೋಸ್ ಮಾಡಿ ಒಂದೇ ವಿಸಿಲ್ ಕೂಗಿಸಿದ ತಕ್ಷಣವೇ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಂದಂಗೆ ಬಂದಿದೆ. ಅಕ್ಕಿ ಚೆನ್ನಾಗಿರೋ ಅಕ್ಕಿ ಹಾಕಬೇಕು, ಮತ್ತು ಬಾಸುಮತಿ ಅಕ್ಕಿ ಕೊಡೋದ್ರಿಂದ ಟೇಸ್ಟಾಗೂ ಇರುತ್ತೆ, ಅನ್ನನೂ ಸಹ ತುಂಬಾ ಚೆನ್ನಾಗಾಗುತ್ತೆ. ನಾವು ಕೂಗಿ ಎಲ್ಲ ಆದ ನಂತರ ಅದಕ್ಕೆ ಒಂದು 2-3 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಬೇಕು. ಮೊದಲೇ ಹಾಕಿದ್ರೆ ಅದು ನೀರಲ್ಲೆಲ್ಲ ಕದ್ರೋಗಿ ಬೆಂದೋಗ್ಬಿಡುತ್ತೆ. ನಾವು ಗೀ ರೈಸ್ ಎಲ್ಲ ರೆಡಿ ಆದಮೇಲೆ ನಾವು ಅದಕ್ಕೆ ಗೀ ಕೊಡೋದ್ರಿಂದ ಅದು ಗೀ ತುಪ್ಪ ಅದು ತಿನ್ನೋಕ್ಕೆ ಸಖತ್ ಮಸ್ತಾಗಿರುತ್ತೆ. ನೀವು ಒಂದು ಸರಿ ಮಾಡಿ ತಿಂದು ನೋಡಿ ಸ್ನೇಹಿತರೆ, ಗೀ ರೈಸ್ ಮಾತ್ರ ಸೂಪರಾಗಿರುತ್ತೆ. ಹಿಂಗೆಲ್ಲ ಕೊಟ್ಟು ಬೇಕು ಅಂದರೆ 1 ನಿಮಿಷ ಇಲ್ಲ 2 ನಿಮಿಷ ಕುಕ್ಕರ್ ಮುಚ್ಚಳನ ನೀವು ಕ್ಲೋಸ್ ಮಾಡ್ಬೋದು. ಮಾಡದೇ ಇದ್ರೂ ನಡೆಯುತ್ತೆ, ಯಾಕಂದರೆ ಗೀ ಹಾಕಿರೋದ್ರಿಂದ ಎಲ್ಲ ಮಿಕ್ಸ್ ಆಗುತ್ತೆ. ಆ ಒಂದು ಪಲಾವ್ ಎಲೆ, ಒಂದು ಮರಾಠಿ ಮಗ್ಗು, ಹಂಗೆ ಒಂದು 2-3 ಲವಂಗ ಎಲ್ಲ ಇಸ್ತಿರ್ತೀವಲ್ಲ, ಅದು ಮುಚ್ಚಳ ತೆಗಿತಾ ಇದ್ದಂಗೆ ಘಮ ಅಂತೆ. ನಾನ್ ವೆಜ್ ಪ್ರಿಯರಿಗಂತೂ ಭಾಳ ಖುಷಿ ಕೊಡೋ ಅಂತಹ ಈ ಒಂದು ಗೀ ರೈಸ್ ಕುರ್ಮ ಆಗಿದೆ ಸ್ನೇಹಿತರೆ. ಆನಂತರ ನಾವು ಒಂದು ಬಟ್ಲಲ್ಲಿ ಗೋಡಂಬಿನ ಹುರ್ಕೋಬೇಕು. ಗೋಡಂಬಿನ ಹುರ್ಕೊಂಡ್ರೆ ಅದು ಒಂದು ಏನೋ ಗೀ ರೈಸ್ ರೆಡಿ ಮಾಡಿರ್ತೀವಲ್ಲ, ಆ ಗೀ ರೈಸ್ ರೆಡಿ ಮಾಡಿರೋದಕ್ಕೆ ನಾವು ಹುರ್ಕೊಂಡು ಮೇಲೆ ಹಾಕ್ಬಿಟ್ರೆ ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಯಾಕಂದರೆ ಗೀ ರೈಸು ಅಂದರೆ ಅದು ತುಪ್ಪದಿಂದನೇ ಮಾಡಬೇಕು. ನಾವು ಒಗ್ಗರಣೆ ಹಾಕುವಾಗ ಒಂದು 2-3 ಸ್ಪೂನ್ ಹಾಕಿರ್ತೀವಿ. ಅಕ್ಕಿ ಬೆಂದ ನಂತರ ನಾವು ಕುಕ್ಕರ್ ಮುಚ್ಚಳ ತೆಗಿಯುವಾಗ ಒಂದು 2-3 ಸ್ಪೂನಷ್ಟು ಹಾಕ್ತೀವಿ. ಸ್ಪೂನು ಅಂದರೆ ಸ್ವಲ್ಪ ದಪ್ಪ ಸ್ಪೂನಲ್ಲೇ ಹಾಕಿ, ಆನಂತರ ಗೋಡಂಬಿ ಎಲ್ಲ ಹುರಿದು ನೋಡಿ ಸ್ನೇಹಿತರೆ, ಅದನ್ನು ಸಹ ಅದಕ್ಕೆ ಹಾಕ್ಬಿಟ್ಟು ತುಂಬಾ ರುಚಿ ಕೊಡುತ್ತೆ. ಆ ಬಟ್ಲಿಗೆ ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು, ಅದರಲ್ಲೂ ಸಹ ತುಪ್ಪ ಇರುತ್ತೆ, ವೇಸ್ಟ್ ಮಾಡಬಾರ್ದು, ಅದನ್ನು ಅದರೊಳಗೆ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಆನಂತರ ನೀವು ಯಾರು ತಿನ್ನೋರಿದ್ದರೆ ಚಪಾತಿನಾದರೂ ಮಾಡ್ಕೊಳ್ಳಿ, ಇಲ್ಲ ನೀವು ಪೂರಿನಾದರೂ ಮಾಡ್ಕೊಳ್ಳಿ, ಇಲ್ಲ ನಾವು ಬರೀ ಗೀ ರೈಸನ್ನೇ ಕುರ್ಮನೇ ತಿಂತೀವಿ ಅನ್ನೋರು ಸಹ ತಿನ್ಬೋದು. ಅದ್ರ ಜೊತೆಗೆ ನೋಡಿ ಸ್ನೇಹಿತರೆ, ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ, ಕ್ಯಾರೆಟು ಇವೆಲ್ಲ ಇಲ್ಲದೆ ನಾವು ಊಟ ಮಾಡೋಕ್ಕೆ ಆಗಲ್ಲ. ಸ್ಪೆಷಲ್ ಅಡುಗೆ ಅಂತ ಬಂದಾಗ ಇವೆಲ್ಲ ನೀವು ರೆಡಿ ಮಾಡಿಕೊಂಡು ಗೀ ರೈಸ್ ಕುರ್ಮನ ಒಂದು ಪ್ಲೇಟಲ್ಲೆಲ್ಲ ಬಡಿಸ್ಕೊಂಡು ತಿಂತಾಯಿದ್ರೆ ಅದ್ರ ಮಜನೇ ಬೇರೆ ಇರುತ್ತೆ. ಭಾಳ ಖುಷಿ ಕೊಡೋ ಅಂಥ ಈ ಗೀ ರೈಸು ಕುರ್ಮ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಹೊಸತಡ್ಕೋ ಹಬ್ಬದ ಶುಭಾಶಯಗಳು. ಒಬ್ಬಟ್ಟಿಂದು ಒಂದು ವಿಡಿಯೋ ಮಾಡ್ತೀನಿ, ಆದರೆ ಮುಂದಾಗಿ ನಾನ್ ವೆಜ್ ಮಾಡಿರೋದ್ರಿಂದ ಉದ್ದೇಶವಾಗಿ ಈ ಗೀ ರೈಸು ಕುರ್ಮನ ನಾನು ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಮಾಡಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಹರಿ ಓಂ ಹರೇ ಶ್ರೀನಿವಾಸ.